ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಅಮ್ಮನ ಲೋಕ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ನಾನು ನಿಮಗೆ ಇವತ್ತು ಚಿಕನ್ ತಂದೂರಿ ಬಗ್ಗೆ ಹೇಳಕ್ಕೆ ಬಂದಿದ್ದೀನಿ. ಫ್ರೆಂಡ್ಸ್, ಈ ಒಂದು ರೆಸಿಪಿ ತುಂಬಾ ಸಖತ್ತಾಗಿರುತ್ತೆ, ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಈ ಯುಗಾದಿ ಹಬ್ಬದ ಮಾರನೇ ದಿವಸ ಅಫ್ಕೋರ್ಸ್ ಎಲ್ಲರೂ ವರ್ಷದ ಒಡ್ಕನ್ನ ಮಾಡ್ತಾರೆ. ಸೊ ವರ್ಷದ ಒಡ್ಕು ಅಂದರೆ ನಿಮ್ಗೆಲ್ಲರಿಗೂ ಗೊತ್ತು. ಯುಗಾದಿ ಹಬ್ಬಕ್ಕೆ ನಾವು ಏನಂತ ಹೇಳ್ತೀವಿ ಅಂದರೆ, ಯುಗಾದಿ ಹಬ್ಬದಲ್ಲಿ ಬೇಳೆನೇ ಎಲ್ಲ ಕಡೆ ಇರುತ್ತೆ, ಆದರೆ ಯುಗಾದಿ ಹಬ್ಬದ ಮಾರನೇ ದಿವಸ ಎಲ್ಲ ಕಡೆ ಮೂಳೆನೇ ಫೇಮಸ್ ಅಂತ ಒಂದು ಮಾತಿದೆ. ಹೌದು, ಯುಗಾದಿ ಹಬ್ಬದ ಮಾರನೇ ದಿವಸಕ್ಕೆ ವರ್ಷದೊಡಕಿಗೆ ಎಲ್ಲರೂ ನಾನ್ ವೆಜ್ ಮಾಡ್ತಾರೆ. ಸೊ ಈ ಯುಗಾದಿ ಹಬ್ಬದ ವರ್ಷದೊಡಕಿಗೆ ಈ ಒಂದು ನಾನ್ ವೆಜ್ ರೆಸಿಪಿ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಹಾಗೆ ನೀವೆಲ್ಲರೂ ಮನೆ ಮಂದಿಯವರೆಲ್ಲರೂ ರಿಲೇಟಿವ್ಸ್ ಎಲ್ಲ ಸೇರಿದ್ದೀರಾ, ನೈಟ್ ಟೈಮ್ ಅಥವಾ ಏನಾದರೂ ಫೈರ್ ಕ್ಯಾಂಪ್ ಏನಾದರೂ ಟ್ರೈ ಮಾಡ್ತಾ ಇದ್ರೆ ಈ ರೆಸಿಪಿನ ಪಕ್ಕ ಒಂದ್ಸಲ ಟ್ರೈ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದನ್ನು ಮನೆ ಮಂದಿಯವರೆಲ್ಲ ತಿಂದು ಮಜಾ ಮಾಡಿ ಅಂತ ಹೇಳ್ತಾ, ಇವತ್ತಿನ ರೆಸಿಪಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದೆ, ಈ ಒಂದು ಹೋಟೆಲ್ ಸ್ಟೈಲ್ನಲ್ಲಿರುವಂಥ ಈ ಒಂದು ಚಿಕನ್ ತಂದೂರಿನ ಮನೇಲೇ ಯಾವ ಥರ ಮಾಡ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡಕ್ಕೆ ರೆಡಿ ಇದ್ದೀನಿ. ತಿಳ್ಕೊಳಕ್ಕೆ ನೀವು ರೆಡಿ ಇದ್ದೀರಾ? ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ನೀವಿನ್ನು ನಮ್ಮ ಅಮ್ಮನ ಲೋಕ ರೆಸಿಪೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಅಲ್ಲೇ ಕಾಣಿಸ್ತಿರೋಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮೊದಲಿಗೆ ನಾನಿಲ್ಲಿ ಒಂದು ಬೌಲಲ್ಲಿ ಚಿಕನ್ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ನಾನಿಲ್ಲಿ 1 kg ಆಗೋಷ್ಟು ಚಿಕನನ್ನು ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದಲ್ಲ, ತಂದೂರಿ ಅಂದರೆ ನಿಮಗೆ ಈ ಒಂದು ಚಿಕನ್ ಪೀಸ್ಗಳ ನೆನಪಾಗುತ್ತೆ. ಸೊ ನಾನಿಲ್ಲಿ ಲೆಗ್ ಪೀಸ್ಗಳನ್ನು ಕಟ್ ಮಾಡಿಸಿ ಈ ಥರ ಒಂದು ಕಟ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಮೊದಲಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಚಿಕನ್ ತಂದೂರಿಗೆ ಉಪ್ಪು ಹುಳಿ ಖಾರ ಎಲ್ಲ ನೀಟಾಗಿ ಹಿಡಿದ್ರೇ ಆ ಒಂದು ಚಿಕನ್ ತುಂಬಾ ಟೇಸ್ಟ್ ಆಗೋದು ಚಿಕನ್ ತಂದೂರಿ. ಸೊ ಆದ ಕಾರಣ ಉಪ್ಪು ಹುಳಿ ಖಾರ ಎಲ್ಲ ನಾನು ಫಸ್ಟನ್ನೇ ಹಾಕೋತಾ ಇದ್ದೀನಿ. ಅಂದರೆ ನಾನಿಲ್ಲಿ ಚಿಕನ್ಗೆ ಉಪ್ಪು ಹಾಕಿದ್ದೀನಿ. ಹಾಗೆ 1.5 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ಹಾಗೆ 2 ಟೇಬಲ್ ಸ್ಪೂನಷ್ಟು ವಿನೆಗರನ್ನು ಹಾಕ್ತಾ ಇದ್ದೀನಿ. ವಿನೆಗರ್ ಇಲ್ಲಪ್ಪ ಅಂದರೆ ನೀವು ನಿಂಬೆ ರಸ ಕೂಡ ಯೂಸ್ ಮಾಡ್ಕೋಬೋದು. ಒಂದು ಅರ್ಧ ಹೋಳಾಗೋಷ್ಟು ನಿಂಬೆ ರಸವನ್ನು ಹಾಕಿ ಚೆನ್ನಾಗಿ ಈ ಥರ ಅಪ್ಲೈ ಮಾಡ್ಕೋಬೇಕು. ಚಿಕನ್ನಿಗೆ ಎಲ್ಲ ಹಿಡಿಬೇಕು. ಸೊ ಆ ಥರ ಮಾಡ್ಕೊಳ್ಳಿ. ಅದಾದಮೇಲೆ ಇದನ್ನ ಒಂದು ಕಡೆ ಎತ್ತಿಟ್ಕೊಳ್ಳಿ. ಸೊ ಇದು ಉಪ್ಪು ಎಲ್ಲ ನೀಟಾಗಿ ಇಳಿತಾ ಇರುತ್ತೆ, ಉಪ್ಪು ಹುಳಿ. ಸೊ ಅದಾದಮೇಲೆ ನಾನು ಇವಾಗ ಮಸಾಲ ರೆಡಿ ಮಾಡ್ಕೋತಾ ಇದ್ದೀನಿ. ಒಂದು ಬೌಲ್ ತೊಗೊಂಡು ಅದಕ್ಕೆ ಯೋಗರ್ಟ್ ಅಂತ ಹೇಳ್ತೀವಿ, ಅಂದರೆ ಗಟ್ಟಿ ಮೊಸರಲ್ಲಿ ನೀವು ಏನಾದರೂ ಮೊಸರನ್ನು ಯೂಸ್ ಮಾಡ್ತಾ ಇದ್ರೆ, ಯೋಗರ್ಟ್ ಅಲ್ದಲ್ಲೇ ಆದರೆ ನೀವು ಆ ಮೊಸರಲ್ಲಿರುವಂಥ ನೀರಿನ ಅಂಶ ಎಲ್ಲ ಒಂದು ಮಲ್ಬಟ್ಟೆಯಿಂದ ತೆಗೆದು ಹಾಕೋಬೇಕು. ಅದಾದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿಣ, ಹಾಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚಕಾರದ ಪುಡಿ, ಹಾಗೆ 1/4 ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಕಾಳಿನ ಮೆಣಸಿನ ಪುಡಿ, ಕಾಳಿನ ಮೆಣಸಿನ ಪುಡಿ, ಹಾಗೆ ಸ್ವಲ್ಪ ಕ್ರಷ್ ಮಾಡಿ ಈ ಥರ ಕಸೂರಿ ಮೇಥಿಯನ್ನು ಹಾಕ್ಕೊಳ್ಳಿ. ಅದಾದಮೇಲೆ ಇದಕ್ಕೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಅಥವಾ ನೀವು ಇದಕ್ಕೆ ಆಲಿವ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು. ಹಾಗೆ ನಾನಿಲ್ಲಿ ಕುಕ್ಕಿಂಗ್ ಆಯಿಲು 1 ಟೇಬಲ್ ಸ್ಪೂನ್ ಅಷ್ಟು, ಹಾಗೆ ಮಸ್ಟರ್ಡ್ ಆಯಿಲ್ ಬರುತ್ತಲ್ವ, ಸಾಸಿವೆ ಎಣ್ಣೆ ಅಂತ ಹೇಳ್ತೀವಲ್ಲ, ಅದನ್ನು 1 ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾಕಂತ ಹೇಳಿದ್ರೆ ನೀವು ಚಿಕನ್ ತಂದೂರಿ ಮಾಡ್ತಾ ಇದ್ದೀರಾ ಅಂದರೆ ಅದ್ರದ್ದು ರಗಡ್ ಕಲರ್ ನಿಮಗೆ ಎದ್ದು ಕಾಣಿಸ್ತಾ ಇರುತ್ತಲ್ವ. ಸೊ ಆದ್ದರಿಂದ ಅದ್ರದ್ದು ಖಾರ ನೀಟಾಗಿ ರೆಡಿ ಮಾಡಿಕೊಂಡು ಎತ್ತಿಟ್ಕೊಳ್ಳೋಣ. ಸೊ ಈ ಖಾರಕ್ಕೆ ನಾವಿವಾಗ ಎತ್ತಿಟ್ಕೊಂಡಿರುವಂಥ ಖಾರಕ್ಕೆ ಚಿಕನ್ ಪೀಸು, ನಾನು ಸ್ಟಾರ್ಟಿಂಗು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಉಪ್ಪು, ಹಾಗೆ ನಿಂಬೆ ರಸ ಎಲ್ಲ ಹಾಕಿ ಚಿಕನ್ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಆ ಒಂದು ಪೀಸಸ್ಗಳನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಅದಕ್ಕೆ ನಾನು ಕಟ್ ಮಾಡಿದ್ನಲ್ಲ ಆ ಪೀಸ್ ಎಲ್ಲ ಒಳಗಡೆ ಇದು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕು. ಅಲ್ಲಿ ತನಕ ಅದನ್ನು ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಸ್, ನೀವೇನಾದರೂ ಇದಕ್ಕೆ ಇನ್ನೂ ಖಾರ ಬೇಕು ಅಂದರೆ ನೀವು ಇದಕ್ಕೆ ವೈಟ್ ಪೆಪ್ಪರ್ ಪುಡಿ ಕೂಡ ಆ್ಯಡ್ ಮಾಡ್ಕೋಬೋದು. ಅಥವಾ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಕಾಳು ಮೆಣಸಿನ ಪುಡಿ ಹಾಕಿದ್ದೀನಲ್ವ, ನೀವು 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೋಬೋದು. ಅದಾದಮೇಲೆ ನಾವು ಇದನ್ನು ಏನಿಲ್ಲ ಅಂದ್ರೂ 1 ಗಂಟೆಗಳ ಕಾಲ ಅಥವಾ 1 ರಿಂದ 3 ಗಂಟೆಗಳ ಕಾಲ ಇದನ್ನು ಚೆನ್ನಾಗಿ ಮ್ಯಾರಿನೇಟ್ ಮಾಡಿ. ಇನ್ ಕೇಸ್ ನಿಮ್ಮ ಹತ್ರ ಟೈಮ್ ಇಲ್ಲಪ್ಪ ಅಂತ ಹೇಳಿದ್ರೆ 1 ಗಂಟೆ ಇದನ್ನು ಮ್ಯಾರಿನೇಟ್ ಮಾಡಿ. ನೀವು ಎಷ್ಟೊತ್ತು ಮ್ಯಾರಿನೇಟ್ ಮಾಡ್ತೀರಾ ಅಷ್ಟು ಇದು ಒಂದು ಚಿಕನ್ ತಂದೂರಿ ತುಂಬಾ ಚೆನ್ನಾಗಿ ಬರುತ್ತೆ. ಅಂದರೆ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ. ಅದಾದಮೇಲೆ ನೀವು ಇದನ್ನು 2 ಟೈಪ್ ಮಾಡ್ಕೋಬೋದು ಚಿಕನ್ ತಂದೂರಿನ. ಒಬ್ಬರು ಗ್ರಿಲ್ಡ್ ಮಾಡ್ತಾರೆ, ಡೈರೆಕ್ಟ್ ಗ್ರಿಲ್ಡ್ ಮಾಡ್ತಾರೆ. ಇನ್ನೊಬ್ಬರು ಈ ಥರ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಡ್ರೈ ರೋಸ್ಟ್ ಥರ ಮಾಡಿ ಅದಾದಮೇಲೆ ಗ್ರಿಲ್ಡ್ ಮಾಡ್ತಾರೆ. ನಾನಿಲ್ಲಿ 2 ಟೈಪನ್ನು ತೋರಿಸ್ತಾ ಇದ್ದೀನಿ. ಲೆಸನ್ ನಂಬರ್ 1, ಗ್ಯಾಸ್ ಸ್ಟವ್ನ ಆನ್ ಮಾಡಿ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಕುಕ್ಕಿಂಗ್ ಆಯಿಲನ್ನು ಹಾಕಿ ಈ ಥರ ಮೀಡಿಯಂ ಫ್ಲೇಮಲ್ಲಿ 2 ಸೈಡು ಒಂದು ಸ್ವಲ್ಪ ಬೇಯಿಸ್ಕೊಳ್ಳಿ. ಯಾಕಂದರೆ ಇದು ಡೈರೆಕ್ಟಾಗಿ ಗ್ರಿಲ್ಡ್ ಹಾಕಿದರೆ ನೀವು ಈ ಒಂದು ಡೈರೆಕ್ಟಾಗಿ ನೀವು ಗ್ಯಾಸ್ ಸ್ಟವ್ ಮೇಲೆ ಇಟ್ಟರೆ ಗ್ಯಾಸ್ ಸ್ಟವ್ ಎಲ್ಲ ನೀಟಾಗಿ ಹಾಳಾಗಿ ಹೋಗ್ಬಿಡುತ್ತೆ. ಅಂದರೆ ನೀಟಾಗಿರಲ್ಲ ನಿಮಗೆ. ನೆಕ್ಸ್ಟು ಅದನ್ನು ತೆಗೆದು ಕ್ಲೀನ್ ಮಾಡೋಂಥ ಪರಿಸ್ಥಿತಿ ಬರುತ್ತೆ. ಸೊ ನೀವು ಈ ಥರ ಒಂದು ಪ್ಯಾನಲ್ಲಿ ರೆಡಿ ಮಾಡಿ ಗ್ರಿಲ್ಡ್, ಅಂದರೆ ಒಂದು ಪುಲ್ಕ ರೆಡಿ ಮಾಡ್ತೀರಲ್ವ, ಆ ಥರ ಒಂದು ಗ್ರಿಲ್ಲಲ್ಲಿ ಇಟ್ಬಿಟ್ಟು ನೀವು ಈ ಥರ ಮಾಡೋದ್ರಿಂದ ಜಾಸ್ತಿ ನಿಮಗೆ ಅಷ್ಟು ಗಲೀಜಾಗಲ್ಲ ಅಲ್ವಾ. ಸೊ ಇನ್ನೂ ಒಂದಷ್ಟು
ಸಾಕಷ್ಟು ಜನ ಇದನ್ನು ಓವನಲ್ಲಿ ಇಟ್ಟು ಮಾಡ್ತಾರೆ. ಓವನಲ್ಲಿ ಇಟ್ಟು ತುಂಬ ಜನ ಮನೇಲಿ ಓವನಲ್ಲೆಲ್ಲ ಇರಲ್ಲ. ಈವನ್ ನಾವು ಅಷ್ಟೇ, ನಮ್ಮ ಹತ್ರ ಸ್ಟಾರ್ಟಿಂಗ್ ಓವನ್ ಎಲ್ಲ ಇರಲಿಲ್ಲ. ಸೊ ನಾವು ಅಷ್ಟೇ. ಆದರೆ ಓವನಲ್ಲಿ ಮಾಡೋದಕ್ಕಿಂತನೂ ಇದು ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಅದು ನಾನು ನಿಮಗೆ ಫಸ್ಟ್ ಮೆಥಡ್ ಹೇಳಿದೆ. ಸೆಕೆಂಡ್ ಮೆಥಡು ಈ ಥರ ನಾನು ಹೇಳಿದ್ನಲ್ಲ ಫುಲ್ಕಾ ರೆಡಿ ಮಾಡ್ತೀವಲ್ವ, ಆ ಥರ ಒಂದು ಗ್ರಿಲ್ಡ್ ಮೇಲೆ ಡೈರೆಕ್ಟ್ ನಾವು ಆ ಒಂದು ಮ್ಯಾರಿನೇಟ್ ಮಾಡಿರೋಂಥ ಚಿಕನ್ನ ಇಟ್ಟು ಎರಡೂ ಸೈಡು ನೀಟಾಗಿ ಬೇಯಿಸ್ತೀವಿ. ಬಟ್ ನೀವು ಹಿಂದ್ಗಡೆ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಸ್ಟವ್ ಎಲ್ಲ ಎಷ್ಟು ಗಲೀಜಾದಂಗೆ ಕಾಣಿಸ್ತಿದೆ ಅಲ್ವಾ. ಬಟ್ ಬೆಟರ್ ದನ್ ಏನಪ್ಪ ಅಂತ ಹೇಳಿದ್ರೆ ನೀವು ಒಂದು ಪ್ಯಾನಲ್ಲಿ ಇಟ್ಬಿಟ್ಟು ಮಾಡಿದ್ರೇ ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನಾನು ಸ್ಟಾರ್ಟಿಂಗ್ಗೆ ಹೇಳ್ದಂಗೆ ನೀವು ಇದನ್ನು ಒಬ್ಬೊಬ್ಬರೇ ಇಬ್ಬಿಬ್ಬರೇ ಇದ್ದಾಗ ಮಾಡಿದ್ರೆ ನಿಜವಾಗ್ಲೂ ಅದ್ರ ಮಜಾ ಗೊತ್ತಾಗಲ್ಲ. ಬಟ್ ಎಲ್ಲರೂ ಸೇರಿರ್ತೀರ ನೋಡಿ, ಮನೆ ಮಂದಿಯವರೆಲ್ಲ ಸೇರಿ ಏನಾದರೂ ಫೈರ್ ಕ್ಯಾಂಪ್ ಥರ ಏನಾದರೂ ರೆಡಿ ಮಾಡಿದರೆ ಆ ಒಂದು ಟೈಮಲ್ಲಿ ಈ ಒಂದು ರೆಸಿಪಿನ ನಿಜವಾಗ್ಲೂ ಮಿಸ್ ಮಾಡಬೇಡಿ. ಮಾಡಿ ಎಲ್ಲರೂ ತಿಂದು ಮಜಾ ಮಾಡಿ ಹ್ಯಾಪಿಯಾಗಿರಿ. ವರ್ಷದೊಡ್ಕು ನಿಮ್ಮೆಲ್ಲರಿಗೂ ಹ್ಯಾಪಿನೆಸ್ ತಂದುಕೊಡ್ಲಿ. ಚೆನ್ನಾಗಿ ತಿಂದು ನಾನ್ ವೆಜ್ನ ಚೆನ್ನಾಗಿ ಗಟ್ಟಿಯಾಗಿರಿ, ಚೆನ್ನಾಗಿ ಕೆಲಸ ಮಾಡಿ, ಚೆನ್ನಾಗಿ ಹ್ಯಾಪಿಯಾಗಿರಿ ಅಂತ ಹೇಳ್ತಾ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮಗೆ ಯಾವ ರೆಸಿಪಿ ಬೇಕು ಅದ್ರ ಬಗ್ಗೆನೂ ಕೂಡ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ. ನಿಮಗೆ ಇದರಿಂದ ಯೂಸ್ ಆಗ್ಬೋದು. ನಮ್ಮ ಅಮ್ಮನ ಲೋಕ ರೆಸಿಪೀಸ್ನ ಉದ್ದೇಶ ಮೇಯ್ನ್ ಏನಪ್ಪ ಅಂತ ಹೇಳಿದ್ರೆ ಎಲ್ಲರೂ ಮನೇಲೇ ಚೆನ್ನಾಗಿ ಹೊಟ್ಟೆ ತುಂಬ ತಿನ್ನಬೇಕು, ಚೆನ್ನಾಗೇ ಮಾಡಿ ಎಲ್ಲರೂ ತಿನ್ನಬೇಕು. ಸೊ ಇಷ್ಟೇ ನಮ್ಮ ಇಂಟೆನ್ಷನು. ಫ್ರೆಂಡ್ಸ್, ನಾನು ನನ್ನ ಮುಂದಿನ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ನೀವು ಈ ರೆಸಿಪಿನ ನಿಜವಾಗ್ಲೂ ಒಂದ್ಸಲ ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಗಾಗಿತ್ತು ರುಚಿ ಅಂತ ಡೆಫಿನೆಟ್ಲಾಗಿ ತಿಳಿಸ್ಬೇಕು. ಹಾಗೆ ನೀವು ನಿಮ್ಮ ಸಪೋರ್ಟ್ ಎಲ್ಲ ನಮಗೆ ತುಂಬ ಚೆನ್ನಾಗಿದೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಆಲ್. ಟೇಕ್ ಕೇರ್. ಲವ್ ಯು ಆಲ್. ಬಾಯ್.